ನಮಸ್ಕಾರ. ಇವತ್ತು ನಾವು ಯಂಡಮೂರಿ ವೀರೇಂದ್ರನಾಥ್ ಅವರ ಒಂದು ಬಹಳ ಫೇಮಸ್ ಆದ ಕಾದಂಬರಿ ತುಳಸಿ ದಳದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತ ಇದ್ದೀವಿ. ನಮ್ಮ ಇವತ್ತಿನ ಚರ್ಚೆಗೆ ಆಧಾರವಾಗಿರೋದು ಈ ಕಾದಂಬರಿ ಬಗ್ಗೆ ಬಂದಿರೋ ಒಂದು ಪುಸ್ತಕ ವಿಮರ್ಶೆ. ಸೊ ಈ ವಿಮರ್ಶೆ ಮೂಲಕ ಏನಿದರ ವಿಶೇಷತೆ, ಕಥೆ ಏನು, ಅದು ಯಾವ ವಿಷಯಗಳನ್ನು ಮುಟ್ಟುತ್ತೆ ಅಂತ ನೋಡೋಣ. ಖಂಡಿತ. ಇದು ಅಂದ್ರೆ ಬರೀ ಒಂದೇ ಜಾನರ್ ಅಲ್ಲ. ಇದರಲ್ಲಿ ಸೈಕಲಾಜಿಕಲ್ ಥ್ರಿಲ್ಲರ್ ಇದೆ, ಸ್ವಲ್ಪ ಸೋಷಿಯಲ್ ಡ್ರಾಮಾ ಇದೆ, ಮತ್ತೆ ಅಲೌಕಿಕ ವಿಷಯಗಳು ಇವೆ. ಒಂಥರ ಮಿಕ್ಸ್ ಇದು. ಹೌದು ಹೌದು. ಇದು ಮೂಲ ತೆಲುಗುನಲ್ಲಿ ಬಂದಿದ್ದು ಸುಮಾರು 1980ರ ದಶಕದಲ್ಲಿ ಅಲ್ವಾ? ಹೌದು, ಕರೆಕ್ಟ್. ಆ ಕಾಲದಲ್ಲಿ ಇದೊಂದು ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿತು. ಅಷ್ಟು ಪಾಪ್ಯುಲರ್ ಆಯ್ತು ಅಂದ್ರೆ ಆಮೇಲೆ ಇದು ಸಿನಿಮಾ ಆಯ್ತು, ಟಿವಿ ಸೀರಿಯಲ್ ಕೂಡ ಆಯ್ತು. ಓ ಹೌದಾ? ಅದರ ರೀಚ್ ಇನ್ನೂ ಜಾಸ್ತಿ ಆಯ್ತು ಅದರಿಂದ. ಸರಿ, ಹಾಗಾದ್ರೆ ಕಥೆ ಏನು ಅಂತ ಸ್ವಲ್ಪ ನೋಡೋಣ. ಸ್ಪಾಯ್ಲರ್ಸ್ ಬೇಡ ಬಿಡಿ. ಸಿಂಪಲ್ ಆಗಿ ಹೇಳೋದಾದ್ರೆ, ತುಳಸಿ ಅಂತ ಒಬ್ಬ ಯುವತಿ ಇರ್ತಾಳೆ. ಅವಳೊಂದು ಹೇಳೋದು ಭಯಾನಕ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಳ್ತಾಳೆ. ಗಲ್ಲು ಶಿಕ್ಷೆಗೆ ಒಳಗಾದ ಒಬ್ಬ ಅಪರಾಧಿ ತನ್ನ ಕೊನೆಯ ಆಸೆ ಅಂತ ಅವಳ ಹೊಟ್ಟೆಯಲ್ಲಿರೋ ಮಗು ಮೂಲಕನೇ ತಾನು ವಾಪಸ್ ಹುಟ್ಟಬೇಕು, ಅಂದ್ರೆ ಪುನರ್ಜನ್ಮ ಪಡಿಬೇಕು ಅಂತ ಕೇಳ್ಕೊಳ್ತಾನೆ. ಅಯ್ಯೋ, ಇದು ನಿಜಾನಾ? ಸುಮ್ಮನೆ ಹೆದರಿಸ್ತಾ ಇದ್ದಾನಾ ಅಥವಾ ಬೇರೆ ಏನಾದರೂ ಪ್ಲಾನ್ ಇದೆಯಾ? ಈ ರಹಸ್ಯ, ಆ ಭಯ, ಮಾನಸಿಕ ಒತ್ತಡ, ಇದನ್ನೆಲ್ಲ ತುಳಸಿ ಮತ್ತೆ ಅವಳ ಕುಟುಂಬ ಹೇಗೆ ಎದುರಿಸ್ತಾರೆ ಅನ್ನೋದೇ ಕಥೆ. ಇದರಲ್ಲಿರೋ ದೊಡ್ಡ ಪ್ರಶ್ನೆನೇ ಅದು. ಈ ವಿಮರ್ಶೆ ಕೂಡ ಅದನ್ನೇ ಹೇಳುತ್ತೆ. ಅಂದ್ರೆ ನಡೆಯುತ್ತಿರೋ ಘಟನೆಗಳ ಹಿಂದೆ ನಿಜವಾಗ್ಲೂ ಏನಾದ್ರೂ ಅಲೌಕಿಕ ಶಕ್ತಿ ಕೆಲಸ ಮಾಡುತ್ತಿದ್ಯಾ, ಅಥವಾ ಇದೆಲ್ಲ ಮನುಷ್ಯರೇ ತುಂಬಾ ಬುದ್ಧಿವಂತಿಕೆಯಿಂದ ಮಾಡ್ತಿರೋ ಪಿತೂರಿನ? ಈ ಪ್ರಶ್ನೆ ಇದೆಯಲ್ಲ, ಇದು ಕೊನೆವರೆಗೂ ಓದ್ಕೊಂಡು ಹೋಗೋ ಹಾಗೆ ಮಾಡುತ್ತೆ. ಹೌದು, ಅದೇ ಕುತೂಹಲಕಾರಿ ಅಂಶ ಅಲ್ವಾ? ಮತ್ತೀ ಕಾದಂಬರಿ ಬೇರೆ ವಿಷಯಗಳನ್ನು ಮಾತಾಡುತ್ತೆ ಅಂತ ವಿಮರ್ಶೆ ಹೇಳುತ್ತೆ. ಆ ಅಲೌಕಿಕ ಮತ್ತೆ ತರ್ಕದ ನಡುವಿನ ಒಂದು ಸಂಘರ್ಷ. ಭಯ ನಮ್ಮ ಮನಸ್ಸಿನ ಮೇಲೆ ಹೇಗೆ ಕೆಲಸ ಮಾಡುತ್ತೆ, ಮಾತೃತ್ವದ ಶಕ್ತಿ, ಅಪರಾಧ, ಶಿಕ್ಷೆ, ಅದರ ನೈತಿಕತೆ, ಹೀಗೆ ಹಲವು ವಿಷಯಗಳು. ಖಂಡಿತ. ಆ ಭಯ ಅನ್ನೋದಿದೆಯಲ್ಲ, ಅದು ನಮ್ಮ ಯೋಚನೆಗಳನ್ನ, ನಮ್ಮ ನಿರ್ಧಾರಣಗಳನ್ನ ಹೇಗೆಲ್ಲ ಬದಲಾಯಿಸಬಹುದು ಅಂತ ಇದು ತುಂಬಾ ಚೆನ್ನಾಗಿ ತೋರಿಸುತ್ತೆ. ಮತ್ತೆ ತುಳಸಿ ಪಾತ್ರದ ಮೂಲಕ ಕಷ್ಟ ಬಂದಾಗ ಹೆಣ್ಣಿನ ಒಳಗಿನ ಶಕ್ತಿ ಹೇಗೆ ಹೊರಗೆ ಬರುತ್ತೆ ಅನ್ನೋದನ್ನು ಲೇಖಕರು ಕಟ್ಟಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನ್ಯಾಯ ಅಂದ್ರೆ ಏನು, ಮರಣದಂಡನೆ ಸರಿನಾ, ಆತ್ಮ ಇದೆಯಾ, ಇಂತಹ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನು ಇದು ಕೇಳುತ್ತೆ ಅಂತ ವಿಮರ್ಶೆ ಹೇಳುತ್ತೆ. ಸರಿ, ಹಾಗಾದ್ರೆ ಇದರ ಪ್ಲಸ್ ಪಾಯಿಂಟ್ಸ್ ಏನು ಅಂತ ವಿಮರ್ಶೆ ಗುರುತಿಸಿದೆ. ಮೊದಲನೇದಾಗಿ ಕತೆ ಹೇಳೋ ರೀತಿ ಓದುಗರನ್ನ ಹಿಡಿದಿಟ್ಕೊಳ್ಳುತ್ತೆ ಅಂತ. ಹೌದು, ನಿರೂಪಣೆ ತುಂಬಾ ಚೆನ್ನಾಗಿದೆ. ಆಮೇಲೆ ಈ ಪುನರ್ಜನ್ಮದ ಐಡಿಯಾನ ಒಂದು ಕ್ರೈಮ್ ಸ್ಟೋರಿ ಜೊತೆ ಮಿಕ್ಸ್ ಮಾಡಿರೋದು, ಅದು ಒಂಥರ ಯುನೀಕ್ ಕಾನ್ಸೆಪ್ಟ್. ನಿಜ. ಆ ಕಾನ್ಸೆಪ್ಟ್ ಮತ್ತೆ ಕಥೆಯ ವೇಗ, ಅನಿರೀಕ್ಷಿತ ತಿರುವುಗಳು, ಇದೆಲ್ಲ ಇದರ ದೊಡ್ಡ ಶಕ್ತಿ. ಥ್ರಿಲ್ ಜೊತೆಗೆ ಆ ಫ್ಯಾಮಿಲಿ ಎಮೋಷನ್ಸ್ ಕೂಡ ಇದೆ. ಆದರೆ ವಿಮರ್ಶೆ ಕೆಲವು ಮಿತಿಗಳ ಬಗ್ಗೆನೂ ಹೇಳಿರ್ಬೇಕಲ್ಲ? ಹೇಳಿದೆ, ಹೌದು. ಕೆಲವು ಕಡೆ ಆ ಅಲೌಕಿಕ ಅಂಶಗಳು ಸ್ವಲ್ಪ ಹೇಗೆ ಹೇಳೋದು, ತರ್ಕಕ್ಕಿಂತ ಜಾಸ್ತಿ ಆದ ಹಾಗೆ ಅನಿಸಬಹುದು ಅಂತ. ಮತ್ತೆ ಕೆಲವು ಕೌಟುಂಬಿಕ ದೃಶ್ಯಗಳು ಸ್ವಲ್ಪ ಓವರ್ ಡ್ರಾಮ್ಯಾಟಿಕ್ ಆಗಿವೆ ಅನ್ನೋ ಅಭಿಪ್ರಾಯನೂ ಇದೆ. ಓಕೆ. ಆದ್ರೂ ಒಟ್ಟಾರೆಯಾಗಿ ನೋಡಿದ್ರೆ ಇದರ ಪ್ರಭಾವ ತುಂಬಾ ದೊಡ್ಡದು. ಹಾಗಾದ್ರೆ ಇದರ ಇಂಪ್ಯಾಕ್ಟ್ ಹೇಗಿತ್ತು? ಆ ಕಾಲಕ್ಕೆ ಮಾತ್ರನಾ ಅಥವಾ ಆಮೇಲೂ ಇತ್ತಾ? ವಿಮರ್ಶೆ ಪ್ರಕಾರ ತೆಲುಗು ಥ್ರಿಲ್ಲರ್ ಸಾಹಿತ್ಯದಲ್ಲಿ ಇದೊಂದು ಮೈಲಿಗಲ್ಲು ಅಂತಾನೆ ಹೇಳ್ಬೋದು. ಆ ಜಾನರ್ನೇ ಇದು ಜನಪ್ರಿಯಗೊಳಿಸಿತು. ಯಂಡಮೂರಿಯವರ ಬರವಣಿಗೆ ಶೈಲಿ ಇದೆಯಲ್ಲ, ಅದು ಸಾಮಾನ್ಯ ಓದುಗರನ್ನು ಸೆಳೆಯುತ್ತೆ, ಸ್ವಲ್ಪ ಗಂಭೀರವಾಗಿ ಓದೋರನ್ನು ಸೆಳೆಯುತ್ತೆ. ಮತ್ತೆ ಆ ಸಿನಿಮಾ, ಟಿವಿ ಅಡಾಪ್ಟೇಷನ್ಗಳ ನಂತರವಂತೂ ಇದರ ಹೆಸರು ಎಲ್ರಿಗೂ ಗೊತ್ತಾಯ್ತು. ಇವತ್ತಿಗೂ ಥ್ರಿಲ್ಲರ್ ಇಷ್ಟಪಡೋರು ಇದನ್ನ ನೆನಪಿಸ್ಕೊಳ್ತಾರೆ. ಅಂದ್ರೆ ಒಟ್ನಲ್ಲಿ ತುಳಸಿದಳ ಬರೀ ಒಂದು ಸಸ್ಪೆನ್ಸ್ ಕಥೆ ಅಲ್ಲ, ಅದರ ಆಚೆಗೆ ಭಯ, ನಂಬಿಕೆ, ತರ್ಕ, ಮನುಷ್ಯ ಸಂಬಂಧಗಳ ಬಗ್ಗೆನೂ ಏನು ಹೇಳೋ ಪ್ರಯತ್ನ ಮಾಡುತ್ತೆ. ಖಂಡಿತವಾಗಿಯೂ ಇದರಲ್ಲಿ ಹಲವಾರು ಲೇಯರ್ಗಳಿವೆ. ಭಯ ಬಂದಾಗ ನಮ್ಮ ನಂಬಿಕೆಗಳಿಗೂ ನಮ್ಮ ಲಾಜಿಕಲ್ ಥಿಂಕಿಂಗೂ ಹೇಗೆ ಸಂಘರ್ಷ ನಡೆಯುತ್ತೆ ಅನ್ನೋದಕ್ಕೆ ಇದೊಂದು ಕನ್ನಡಿ ತರಹ. ಸರಿ, ವಿಮರ್ಶೆ ಕೊನೆಯ ಮಾತು ಅಂದ್ರೆ ಸೈಕಲಾಜಿಕಲ್ ಥ್ರಿಲ್ಲರ್ ಇಷ್ಟಪಡೋರು, ಜೊತೆಗೆ ಸ್ವಲ್ಪ ಅಲೌಕಿಕ ಟಚ್ ಇದ್ರೆ ಓಕೆ ಅನ್ನೋರು ಇದನ್ನ ಖಂಡಿತ ಓದಬಹುದು. ವಿಮರ್ಶಕರು 5ಕ್ಕೆ 4 ಸ್ಟಾರ್ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಚರ್ಚೆ ಮುಗಿಸೋ ಮುನ್ನ ಕೇಳುಗರಿಗೆ ಒಂದು ಯೋಚನೆ ಬಿಟ್ಟು ಹೋಗೋಣ. ತೀರಾ ಭಯ ಅಥವಾ ಒತ್ತಡ ಇದ್ದಾಗ ನಮ್ಮ ತರ್ಕಕ್ಕೂ ನಮ್ಮ ನಂಬಿಕೆಗಳಿಗೂ ನಡುವೆ ಇರೋ ಗೆರೆ ಎಷ್ಟು ಬೇಗ ಮಾಯ ಆಗಬಹುದು? ಅಥವಾ ಈ ಪುನರ್ಜನ್ಮದಂಥ ವಿಷಯಗಳು, ನ್ಯಾಯ, ಪಾಪ, ಪುಣ್ಯ, ಸಾವಿನ ನಂತರದ ಜೀವನ,
ಇದ್ರ ಬಗ್ಗೆ ನಮ್ಮ ಅಭಿಪ್ರಾಯಗಳನ್ನ ಹೇಗೆ ರೂಪಿಸುತ್ತವೆ ಸ್ವಲ್ಪ ಯೋಚನೆ ಮಾಡಿ.